ಕಾಕ್ರೋಚ್ ಪಾರ್ಟಿಯನ್ನ ಭಯೋತ್ಪಾದಕರ ಬಿ ಟೀಮ್ ಎಂದು ಲೇವಡಿ. ये तो दहशतगर्दों का बी टीम है. जिन लोगों को प्रजातंत्र ने सरे से अस्वीकार किया वो छद्म रूप में आके इस प्रकार की व्यवस्था के पीछे पड़े हैं. ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಹೆಚ್ಚಾದ ಆಕ್ರೋಶ. ಕೇಂದ್ರ ಸರ್ಕಾರ ನೈತಿಕತೆಯನ್ನು ಕಳೆದುಕೊಳ್ತಾ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಜಾರ್ಕಂಬಳಿ. ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬುಡಮೇಲು ಮಾಡಿ ಆಳುವ ಸರ್ಕಾರವನ್ನು ಜನರೆದುರು ನಡುಗಿಸುವಂತೆ ಮಾಡಿರುವ ನೀಟ್ ಹಗರಣದ ಆಕ್ರೋಶ ಇದೀಗ ಕೇವಲ ವಿದ್ಯಾರ್ಥಿಗಳ ಪ್ರತಿಭಟನೆಯಾಗಿ ಮಾತ್ರ ಉಳಿದಿಲ್ಲ, ಅದು ಕೇಂದ್ರ ಸರ್ಕಾರದ ಬುಡಕ್ಕೆ ಕೈ ಹಾಕಿರುವ ಬೃಹತ್ ಜನಾಂದೋಲನವಾಗಿ ಮಾರ್ಪಟ್ಟಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕೇವಲ ವಿಡಂಬನೆಗೆ ಸೀಮಿತವಾಗಿದ್ದಂತಹ ಕಾಕ್ರೋಚ್ ಜನತಾ ಪಾರ್ಟಿ ಸಂಘಟನೆಯು ಇದೀಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಸತತ ಎರಡನೇ ಬಾರಿಗೆ 5 ದಿನಗಳಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ ಮೋದಿ ಸರ್ಕಾರದ ಪಾಲಿಗೆ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಕ್ಷಣ ರಾಜೀನಾಮೆ ನೀಡಬೇಕು ಎಂಬುದೊಂದೇ ಸದ್ಯ ದೇಶದ ಯುವ ಸಮುದಾಯದ ಒಕ್ಕೊರಲಿನ ಧ್ವನಿಯಾಗಿದೆ. ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು NDTV ವಾಹಿನಿಗೆ ನೀಡಿದ ಸಂದರ್ಶನವೊಂದರಲ್ಲಿ ಆಡಿದ್ದ ಮಾತುಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಯು ನಿಮ್ಮ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದೆಯಲ್ಲ ಎಂಬ ಆಂಕರ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅದೊಂದು ಭಯೋತ್ಪಾದಕರ ಬಿ ಟೀಮ್ ಅಂತ ಜರಿದಿದ್ದಾರೆ. ये तो दहशतगर्दों का बी टीम है. जिन लोगों को प्रजातंत्र ने सरे से अस्वीकार किया वो छद्म रूप में आके इस प्रकार की व्यवस्था के पीछे पड़े हैं. ಈ ದೇಶದ ದುರಂತವೆಂದರೆ ಇದು ನೋಡಿ. ವ್ಯವಸ್ಥೆಯ ತಪ್ಪುಗಳನ್ನು ಪ್ರಶ್ನಿಸುವವರನ್ನ ದೇಶದ್ರೋಹಿಗಳು ಅಂತ ಕರೆಯುವ ಕೆಟ್ಟ ರಾಜಕೀಯ ಸಂಸ್ಕೃತಿ ಇತ್ತೀಚೆಗೆ ಹೆಚ್ಚಾಗಿದೆ. ಆಡಳಿತ ಪಕ್ಷ ಮತ್ತು ಅದರ ಬೆಂಬಲಿಗರು ದೇಶ ಎಂದರೆ ಕೇವಲ BJP ಮಾತ್ರ ಎಂಬ ಭ್ರಮೆಯಲ್ಲಿದ್ದಂತಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿ ದೇಶದಲ್ಲಿ ಸುಮಾರು 16 ಅಮಾಯಕ ಜೀವಿಗಳು ಬಲಿಯಾಗಲು ಕಾರಣವಾದ ಮೇಲೂ ಶಿಕ್ಷಣ ಸಚಿವರು ಈ ರೀತಿ ಬೇಜವಾಬ್ದಾರಿತನದ ಹೇಳಿಕೆ ನೀಡುತ್ತಾ ಅಧಿಕಾರದಲ್ಲಿ ಮುಂದುವರೆದಿರುವುದು ವ್ಯವಸ್ಥೆಯ ಜಡತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಅಕ್ರಮಗಳನ್ನು ಪ್ರಶ್ನಿಸುವುದೇ ಈ ದೇಶದಲ್ಲಿ ದೊಡ್ಡ ಅಪರಾಧ ಎನ್ನುವಂತೆ ಸಚಿವರ ನಡೆ ಬಿಂಬಿತವಾಗ್ತಾ ಇದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಜೂನ್ 20ರಂದು ಆರಂಭವಾದ CJP ಮತ್ತು ವಿದ್ಯಾರ್ಥಿಗಳ ಜಂಟಿ ಹೋರಾಟಕ್ಕೆ ದಿನದಿಂದ ದಿನಕ್ಕೆ ಬೆಂಬಲ ಹೆಚ್ಚಾಗ್ತಾ ಇದೆ. ಪ್ರಖ್ಯಾತ UPSC ಮೆಂಟರ್ ಆದ ವಿಜೇಂದ್ರ ಚೌಹಾಣ್ ಅವರು ಕೂಡ ಪ್ರತಿಭಟನೆ ಸ್ಥಳಕ್ಕೆ ಬರುವುದಾಗಿ ಘೋಷಣೆ ಮಾಡಿದ್ದಾರೆ. ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ. ಪ್ರತಿಭಟನಾ ಭೂಮಿಗೆ ಧುಮುಕಿರುವ ಸಾವಿರಾರು ಯುವಕರು ಶಿಕ್ಷಣ ಸಚಿವರ ವಿರುದ್ಧ ವಿಭಿನ್ನ ಹಾಗೂ ತೀಕ್ಷ್ಣವಾದ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೈಯಲ್ಲಿ ತಟ್ಟೆ ಚಮಚಗಳನ್ನ ಹಿಡಿದು ಗೋ ಪ್ರಧಾನ್ ಗೋ ಮತ್ತು ಡೈಪರ್ ಪ್ರಧಾನ್ ಗೋ ಅಂತ ದೆಹಲಿಯ ಆಕಾಶ ಮುಟ್ಟುವಂತೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ನಾವೇ ಮತ ಹಾಕಿ ಇವರನ್ನ ಲೋಕಸಭೆಗೆ ಕಳಿಸಿದ್ದೇವೆ, ನಮ್ಮ ತೆರಿಗೆ ಹಣದಿಂದಲೇ ಇವರಿಗೆ ಸಂಬಳ ಸಿಗ್ತಾ ಇದೆ. ಆದರೆ ಇವರ ಅಧಿಕಾರಾವಧಿಯಲ್ಲಿ ಲಕ್ಷಾಂತರ ಯುವಕರ ಭವಿಷ್ಯ ಕತ್ತಲಿಗೆ ತಳ್ಳಲ್ಪಟ್ಟಿದೆ ಎಂದು ಯುವ ಸಮೂಹ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಇಷ್ಟೊಂದು ದೊಡ್ಡ ಹಗರಣ ನಡೆದು 16ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದರೂ ದೇಶದ ಗೋಧಿ ಮೀಡಿಯಾ ತೋರ್ತಾ ಇರುವ ಉದಾಸೀನತೆ ಮತ್ತು ಸಾರ್ವಜನಿಕರ ಕೋಪವನ್ನು ಮತ್ತಷ್ಟು ಹೆಚ್ಚಿಸಿದೆ. ಸರ್ಕಾರದ ವೈಫಲ್ಯವನ್ನು ಮುಚ್ಚಿಹಾಕಲು ಮಾಧ್ಯಮಗಳು ಮತ್ತು ಸರ್ಕಾರದ ಬೆಂಬಲಿಗರು ಪ್ರತಿಭಟನೆ ಹಾದಿಯನ್ನು ತಪ್ಪಿಸಲು ಮಸಲತ್ತನ್ನು ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರು ಈ ಮಾಧ್ಯಮಗಳನ್ನು ಮಾರಿಕೊಂಡ ಮಾಧ್ಯಮಗಳು ಅಂತ ಕಟುವಾಗಿ ಟೀಕೆ ಮಾಡಿದರು. ದೇಶದ ಮುಖ್ಯ ಸಮಸ್ಯೆಯನ್ನು ಬಿಟ್ಟು ಸರ್ಕಾರದ ಬಟ್ಟಂಗಿತನ ಮಾಡುವ ಮಾಧ್ಯಮಗಳಿಗೆ ಭವಿಷ್ಯದಲ್ಲಿ ದೇಶದ ಯುವ ಸಮೂಹವೇ ತಕ್ಕ ಪಾಠ ಕಲಿಸಲಿದೆ ಎಂಬ ಎಚ್ಚರಿಕೆ ರವಾನೆಯಾಗಿದೆ. ವಿದ್ಯಾರ್ಥಿಗಳ ಸರಣಿ ಸಾವುಗಳಿಗೆ ಇವತ್ತಿನ ಭ್ರಷ್ಟ ಶಿಕ್ಷಣ ವ್ಯವಸ್ಥೆ ಮತ್ತು ಅದರ ಸೂತ್ರಧಾರಿ ಧರ್ಮೇಂದ್ರ ಪ್ರಧಾನ್ ಅವರೇ ನೇರ ಹೊಣೆ. ಇದು ಕೇವಲ ಆತ್ಮಹತ್ಯೆ ಅಲ್ಲ, ಬದಲಿಗೆ ವ್ಯವಸ್ಥೆ ಮಾಡಿರುವ ಸಾಂಸ್ಥಿಕ ಕೊಲೆ, ಅಂದರೆ ಇನ್ಸ್ಟಿಟ್ಯೂಷನಲ್ ಮರ್ಡರ್. ಈ ಕೊಲೆಯ ರಕ್ತದ ಕಲೆಗಳು ಶಿಕ್ಷಣ ಸಚಿವರ ಕೈಗೆ ಅಂಟಿಕೊಂಡಿದೆ. ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ನೀಡಬೇಕಿತ್ತು ಅಥವಾ ಸರ್ಕಾರವೇ ಅವರನ್ನ ಹುದ್ದೆಯಿಂದ ವಜಾ ಮಾಡಬೇಕಿತ್ತು. ಆದರೆ ಭಾರತ ಸರ್ಕಾರ ಸಚಿವರನ್ನ ರಕ್ಷಿಸಲು ಮುಂದಾಗ್ತಿರುವುದು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಐತಿಹಾಸಿಕ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆಯ ಅಕ್ರಮದಿಂದ ಮೃತಪಟ್ಟ ವಿದ್ಯಾರ್ಥಿಗಳ ಫೋಟೋಗಳನ್ನಿಟ್ಟು ಮೇಣದ ಬತ್ತಿ ಹಚ್ಚಿ CJP ಕಾರ್ಯಕರ್ತರು ಸಂತಾಪವನ್ನು ಸೂಚಿಸುತ್ತಿದ್ದಾರೆ. ಆದರೆ ಈ ಅಂಧ ಭಕ್ತರಿಗೆ ಈ ಅಮಾಯಕ ಮಕ್ಕಳ ಸಾವು ಕಾಣಿಸ್ತಿಲ್ವೇ? ಮಕ್ಕಳ ಸಾವಿಗೆ ನ್ಯಾಯ ಕೇಳಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಒತ್ತಾಯಿಸಿದರೆ ಅದು ದೇಶದ್ರೋಹದ ಚಟುವಟಿಕೆ ಹೇಗಾಗ್ತದೆ ಎಂಬ ಪ್ರಶ್ನೆ ತೀವ್ರವಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರ ಬೇಜವಾಬ್ದಾರಿತನಕ್ಕೆ ಅದೇ ಸಂದರ್ಶನದ ಮತ್ತೊಂದು ಪ್ರಶ್ನೆ ಸಾಕ್ಷಿಯಾಗಿದೆ. ಆಂಕರ್, ಭವಿಷ್ಯದಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವುದಿಲ್ಲ ಎಂದು ನೀವು ಖಚಿತವಾಗಿ ಹೇಳ್ತೀರಾ ಅಂತ ಕೇಳಿದಾಗ ಶಿಕ್ಷಣ ಸಚಿವರು ಏನು ಹೇಳ್ತಾರೆ ಅಂದರೆ, ದೇಶದಲ್ಲಿ ಕೊಲೆ ತಡೆಯಲು IPC ಸೆಕ್ಷನ್ 302 ಜಾರಿಯಲ್ಲಿದೆ, ಆದರೂ ಕೊಲೆಗಳು ನಡೀತಿಲ್ವೇ? ಇದೊಂದು ಸಾಮಾಜಿಕ ಪ್ರಶ್ನೆ. ನಾವು ವಿದ್ಯಾರ್ಥಿಗಳು, ಪೋಷಕರು ಮತ್ತು ಸಂಸ್ಥೆಗಳೊಂದಿಗೆ ಇದನ್ನು ನಿಭಾಯಿಸ್ತೇವೆ ಅಂತ ಹಾರಿಕೆ ಉತ್ತರವನ್ನು ನೀಡಿದ್ದಾರೆ. 302 धारा अभी भी है.
उसके बाद भी घटनाएं होती है। ये एक सामाजिक प्रश्न है। मैं पिछले 5 साल से शिक्षा विभाग के काम में हूँ। अनेक चीज शिक्षा विभाग में जब घटना हम सुनते हैं, कोई कैंपस में कोई बच्चा का जान चली जाती है, दुखद है, नहीं होनी चाहिए, उसकी पीड़ा होती है, इसकी जिम्मेवारी भी हम लेते हैं। लेकिन एक सामाजिक विषय है, परिवारों की दायित्व है, विद्यार्थी की अपना एक मानसिक स्थिति कैसे ठीक रहे, शिक्षकों की दायित्व है, इंस्टीट्यूशंस की दायित्व है, व्यवस्था चलाने वाले हम जैसे लोगों की भी दायित्व है और आप जैसे जिम्मेवार लोगों की भी दायित्व है। ಒಟ್ಟಾರೆಯಾಗಿ ದೇಶದ ಅತ್ಯುನ್ನತ ಶಿಕ್ಷಣ ಸಚಿವ ಸ್ಥಾನದಲ್ಲಿರುವ ವ್ಯಕ್ತಿಯೊಬ್ಬರು ಪೇಪರ್ ಲೀಕ್ ದಂಧೆಯನ್ನು ಕೊಲೆಗಳ ಜೊತೆ ಹೋಲಿಸಿ ಸಮರ್ಥಿಸಿಕೊಳ್ತಾ ಇರುವುದು ದೇಶದ ಶಿಕ್ಷಣ ವ್ಯವಸ್ಥೆ ಎಷ್ಟು ಕೀಳು ಮಟ್ಟಕ್ಕೆ ಹಳ್ಳ ಹಿಡಿದಿದೆ ಎಂಬುದು ಇಲ್ಲಿ ಸಾಬೀತಾಗ್ತಾ ಇದೆ. ವೀಕ್ಷಕರೇ, ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.